ಸರ್ಕಾರದ ವಿರುದ್ಧ ಸಿಟ್ಟಾಗಿ ವಿರೋಧ ಪಕ್ಷಗಳು ಪ್ರತಿಭಟನೆ ನಡೆಸಿ ಸಭಾತ್ಯಾಗ ಮಾಡೋದು ಹೊಸದೇನಲ್ಲ. ಆದ್ರೆ ಈ ಬಾರಿ ಅಪರೂಪದಲ್ಲಿ ಅಪರೂಪ ಎಂಬಂತೆ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಸಭಾತ್ಯಾಗ ಮಾಡಿದ ಅಚ್ಚರಿಯ ಘಟನೆ ನಡೆದಿದೆ. ವಿಧಾನಸಭೆ ಅಧಿವೇಶನದ ವೇಳೆ ಶಾಸಕರ ಪ್ರಶ್ನೆಗಳಿಗೆ ಸಚಿವರು ಸರಿಯಾಗಿ ಉತ್ತರ ನೀಡದ ಕಾರಣ ಗರಂ ಆದ ಸ್ಪೀಕರ್ ಯುಟಿ ಖಾದರ್ ಸಮಯ ಹೇಳದ ಕಲಾಪವನ್ನ ಮುಂದೂಡಿದ್ದಾರೆ. ಸಚಿವರ ನಡೆಗೆ ಬೇಸರ ವ್ಯಕ್ತಪಡಿಸಿದ ಸ್ಪೀಕರ್ ಉತ್ತರ ಕೊಡದಿರಲು ಕಾರಣ ಹೇಳುವವರೆಗೂ ಸದನ ನಡೆಸಲ್ಲ ಅಂತ ಕಿಡಿಕಾರಿದ್ರು. ಹಾಗೂ ಕಲಾಪ ಮೊಟಕು ಮಾಡಿ ಪೀಠದಿಂದ ತೆರಳಿದ್ದಾರೆ. ಲಿಖಿತ ರೂಪದ 230 ಪ್ರಶ್ನೆಗಳ ಪೈಕಿ 84 ಪ್ರಶ್ನೆಗಳಿಗೆ ಉತ್ತರ ಮಂಡನೆ ವೇಳೆ ಈ ಪ್ರಸಂಗ ನಡೆದಿದೆ. ಸದನದಲ್ಲಿ ಸಚಿವ ಪರಮೇಶ್ವರ್ ಉತ್ತರಗಳನ್ನ ಮಂಡಿಸುತ್ತಿದ್ದ ವೇಳೆ ವಿಪಕ್ಷಗಳ ಸದಸ್ಯರಿಂದ ಟೀಕೆ ವ್ಯಕ್ತವಾಗಿದೆ. ಈ ವೇಳೆ ಸಚಿವರ ವಿರುದ್ಧ ಸ್ಪೀಕರ್ ಖಾದರ್ ಅಸಮಾಧಾನ ಹೊರ ಹಾಕಿದ್ದಾರೆ. ಸದನದಲ್ಲಿ ಎಲ್ಲಾ ಶಾಸಕರು ಪ್ರಶ್ನೆ ಕೇಳ್ತಾರೆ, ಎಲ್ಲವೂ ಚುಕ್ಕೆ ಗುರುತಿನ ಪ್ರಶ್ನೆ ಆಗಲ್ಲ, ಗಮನ ಸೆಳೆಯುವ ಸೂಚನೆಗೂ ಸಚಿವರು ಉತ್ತರ ಕೊಡಲ್ಲ, 3 ಸಲ ಸಚಿವರಿಗೆ ಹೇಳಿದ್ರು ಸುಧಾರಣೆ ಕಂಡು ಬರ್ತಿಲ್ಲ, ಸಂಬಂಧಿಸಿದ ಸಚಿವರು ಬಂದು ಸ್ಪಷ್ಟ ಕಾರಣ ಕೊಡಬೇಕು, ಅಲ್ಲಿಯವರೆಗೂ ನಾನು ಸದನ ನಡೆಸೋದಿಲ್ಲ ಅಂತ ಖಾರವಾಗಿ ಹೇಳುವ ಮೂಲಕ ಆಡಳಿತ ಪಕ್ಷಕ್ಕೆ ಸ್ಪೀಕರ್ ಖಾದರ್ ಬಿಸಿ ಮುಟ್ಟಿಸಿದ್ದಾರೆ. ಈ ಬೆನ್ನಲ್ಲೇ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಸಿಎಂ ಆದೇಶವನ್ನ ಹೊರಡಿಸಿದ್ದಾರೆ. ಕರೆಕ್ಟ್, ಸ್ಪೀಕರ್ ಸ್ಥಾನದಲ್ಲಿ ಕೂತವ್ರು ನ್ಯಾಯಯುತವಾಗಿ ಯೋಚನೆ ಮಾಡಬೇಕು. ರಮೇಶ್ ಕುಮಾರ್ ಇದ್ದಾಗ ಆ ರೀತಿ ಲೆಕ್ಕಾಚಾರ ಇತ್ತು, ಖಡಕ್ ಆಗಿ ಹೇಳ್ತಾರೆ ಅಂತ. ಬಟ್ ಬಹಳಷ್ಟು ಪ್ರಶ್ನೆಗಳು, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಕ್ ಸದನ ನಡೆಸೋದು. ಬಟ್ ಸಚಿವರೇ ಬರಲ್ಲ ಅಂದ್ರೆ ಏನ್ ಕತೆ? ಸಚಿವರು ಸರ್ಕಾರ ನಡೆಸ್ತಾರ, ಬಿಸ್ನೆಸ್ ಮಾಡ್ತಾರ ಅನ್ನೋ ಚರ್ಚೆಗಳು ಗೊತ್ತಿಲ್ಲ. ಬಟ್ ಖಾದರ್ ನಡೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಸಭಾತ್ಯಾಗ ಮಾಡಿದ ಸ್ಪೀಕರ್ ಖಾದರ್ ನಡೆಯನ್ನ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ವಾಗತಿಸಿದ್ದಾರೆ. ಈ ಸರ್ಕಾರ ಬದುಕಿದ್ರೆ ಮುಖ್ಯಮಂತ್ರಿಗಳು ಬಂದು ಕ್ಷಮೆ ಕೇಳಬೇಕು, ಈ ಮಂತ್ರಿಗಳು ಯಾರ ಮಾತನ್ನ ಕೇಳಲ್ಲ, ಸಿದ್ದರಾಮಯ್ಯ ಮಾತು ಕೇಳಬೇಕಾ ಅಥವಾ ಡಿ ಕೆ ಮಾತು ಕೇಳಬೇಕಾ ಅನ್ನೋದಷ್ಟೇ ಈಗ ನಡೀತಿದೆ. ಯಾವ ಪುರುಷಾರ್ಥಕ್ಕೆ ಅಧಿವೇಶನ ಕರೆದಿದ್ದೀರಾ? ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಆ 2-3 ಕೋಟಿಯನ್ನ ಅಭಿವೃದ್ಧಿ ಕಾರ್ಯಗಳಿಗಾದ್ರೂ ಯೂಸ್ ಮಾಡಬಹುದಿತ್ತು. ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಈ ಘಟನೆ ಆದ್ಮೇಲೆ ಆ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಸಿಎಂ ಹಿಡಿತ ಕಳೆದುಕೊಂಡಿದ್ದಾರೆ, ಯಾರು ಮುಖ್ಯಮಂತ್ರಿ ಅನ್ನೋದು ತೀರ್ಮಾನ ಆಗದೆ ಇರೋದ್ರಿಂದ ಪ್ರಶ್ನೆಗಳಿಗೂ ಉತ್ತರ ಇಲ್ಲ, ಮಂತ್ರಿಗಳು ಹಾಜರಾಗಲ್ಲ. ಒಂದ್ ರೀತಿ ಸತ್ತ ರೀತಿಯ ಸರ್ಕಾರ ನಡೀತಿದೆ. 5 ಬಾರಿ ಸಚಿವರಿಗೆ ಸ್ಪೀಕರ್ ವಾರ್ನ್ ಮಾಡಿದ್ದಾರೆ. ಹೀಗಾಗಿ ತಾಳ್ಮೆ ಕಳೆದುಕೊಂಡು ಹೊರಗೆ ಹೋಗಿದ್ದಾರೆ. ಇದು ಸರ್ಕಾರಕ್ಕೆ ಅವಮಾನ. ಕಪ್ಪು ಚಿಕ್ಕೆ ಈ ರೀತಿ ಅಧಿವೇಶನ ನಡೆಸೋದಕ್ಕಿಂತ ಮುಚ್ಕೊಂಡು ಹೋಗುವುದು ಒಳ್ಳೆಯದು, ಹೇಗಂತ ಆರ್ ಅಶೋಕ್ ಗುಡುಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುನಿಲ್ ಕುಮಾರ್ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರದ ಧೋರಣೆ ಖಂಡಿಸಿ ಸಭಾಧ್ಯಕ್ಷರು ಪೀಠದಿಂದ ಹೊರ ಹೋಗಿರುವಂತದ್ದು ಇತಿಹಾಸದಲ್ಲೇ ದೊಡ್ಡ ಘಟನೆ. ಸರ್ಕಾರದಿಂದ ಸಮರ್ಪಕವಾದ ಉತ್ತರ ಬರ್ತಿಲ್ಲ ಅಂತ ಹಲವು ಸದಸ್ಯರು ಬೇರೆ ಬೇರೆ ಸಂದರ್ಭಗಳಲ್ಲಿ ಕಳವಳ ವ್ಯಕ್ತಪಡಿಸಿದ್ರೆ, ಕಳೆದ ಶುಕ್ರವಾರವಷ್ಟೇ ನನ್ನ ನಮ್ರತೆಯನ್ನ ದುರುಪಯೋಗ ಮಾಡಿಕೊಳ್ಳಬೇಡಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದ್ರೂ ಕೂಡ 230 ಪ್ರಶ್ನೆಗಳ ಪೈಕಿ 84 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಇದು ಸ್ಪೀಕರ್ ಅವರಿಗೆ ಬೇಸರ ಮೂಡಿಸಿದೆ. ಸರ್ಕಾರಕ್ಕೆ ಸದನದ ಬಗ್ಗೆ, ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಸಿಎಂ ಸ್ವತಃ ಮಧ್ಯಪ್ರವೇಶ ಮಾಡಬೇಕು. ಪ್ರಶ್ನೆಗೆ ಉತ್ತರ ಕೊಡೋದಷ್ಟೇ ಅಲ್ಲ, ಮಂತ್ರಿಗಳು, ಅಧಿಕಾರಿ ವರ್ಗ ಸದನವನ್ನ ಯಾವ ರೀತಿ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅನ್ನೋದನ್ನ ಹೇಳ್ಬೇಕಿದೆ. ಆದ್ರೆ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ. ಅಧಿವೇಶನದ ವೇಳೆ ಎಲ್ಲಾ ಸಚಿವರು ಬರಬೇಕೆಂದು ಸಿಎಂ ಪತ್ರ ಬರೆದಿದ್ರೆ, ಆದ್ರೆ ಯಾವುದೇ ಸಚಿವರು ಸದನಕ್ಕೆ ಹಾಜರಾಗ್ತಾ ಇಲ್ಲ. ಆಡಳಿತ ಹಿಡಿತ ತಪ್ಪಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಶಾಸಕ ಸುನಿಲ್ ಕುಮಾರ್ ಕುಟುಕಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.